ಸ್ನೇಹಿತರೆ ನಮಸ್ಕಾರ. ಗೃಹಲಕ್ಷ್ಮಿಯ 10ನೇ ಕಂತಿನ ಹಣದ ಬಗ್ಗೆ ಇವತ್ತು ಭರ್ಜರಿ ಗುಡ್ ನ್ಯೂಸ್ ಇದೆ ಅಂತ ಹೇಳಬಹುದು. ಏಕೆಂದ್ರೆ ಈಗಾಗಲೇ ಕೊಟ್ಟಿರುವ 9ನೇ ಕಂತಿನ ಹಣದ ಬಗ್ಗೆ ಆದರೆ ಮತ್ತು 10ನೇ ಕಂತಿನ ಹಣದ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮತ್ತೊಂದು ಗುಡ್ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ. ಆ ಗುಡ್ ನ್ಯೂಸ್ ಏನು ಅಂತ ಮತ್ತು 9ನೇ ಕಂತಿನ ಹಣವನ್ನು ಎಷ್ಟು ಜಿಲ್ಲೆಗಳಿಗೆ ಇನ್ನೂ ಜಮಾವಣೆ ಆಗಬೇಕು ಮತ್ತು 10ನೇ ಕಂತಿನ ಹಣ ಕೂಡ ಇನ್ನೂ ಎಷ್ಟು ತಾಲೂಕುಗಳಲ್ಲಿ ಬರುವಂತ ಮಹಿಳೆಯರಿಗೆ ಜಮಾವಣೆ ಆಗಬೇಕು ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಒಂದೇ ಒಂದು ಲೈಕ್ ಮಾಡಿ ಮತ್ತು ಸ್ನೇಹಿತರೆ ನಿಮಗೆ ಕೇಳುವುದಿಷ್ಟೇ ವಿಡಿಯೋನ ಪೂರ್ತಿಯಾಗಿ ನೋಡಿ. ಏಕೆಂದ್ರೆ ನೀವು ವಿಡಿಯೋನ ಪೂರ್ತಿಯಾಗಿ ನೋಡಿರಲಿಲ್ಲ ಅಂದ್ರೆ ನಿಮಗೆ ಮಾಹಿತಿಯನ್ನು ಅರ್ಥವಾಗುವುದಿಲ್ಲ. ಅದಕ್ಕೆ ಸ್ನೇಹಿತರೆ ನೋಡಿ, ಈಗಾಗಲೇ 10ನೇ ಕಂತಿನ ಹಣದ ಬಗ್ಗೆ ಅಪ್ಡೇಟ್ ಅನ್ನು ಏನು ಇದೆ ಅಂತ ಹೇಳುವುದಾದರೆ ನಿಮಗೆ ಗೊತ್ತಿರಬಹುದು 9ನೇ ಕಂತಿನ ಹಣ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಬಂದಿದೆ. ಆದರೆ ಕರ್ನಾಟಕದಲ್ಲಿ ಬರುವಂತಹ 31 ಜಿಲ್ಲೆಗಳಲ್ಲಿ ಪ್ರತಿಯೊಂದು ಮಹಿಳೆಯರಿಗೆ 9ನೇ ಕಂತಿನ ಹಣ 2,000 ರೂಪಾಯಿ ಹಣವನ್ನು ಇನ್ನೂ ಅವರ ಬ್ಯಾಂಕ್ ಖಾತೆಗೆ ಇನ್ನೂ ಕ್ರೆಡಿಟ್ ಆಗಿಲ್ಲ. ಏಕೆ ಆಗಿಲ್ಲ ಅಂತ ಹೇಳುವುದಾದರೆ ನೋಡಿ, ಈಗಾಗಲೇ 10ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡುತ್ತಿರುವ ಸರ್ಕಾರ ಲೋಕಸಭಾ ಚುನಾವಣೆ ಇರುವುದರಿಂದ ಅದರ ಸಲುವಾಗಿ 9ನೇ ಕಂತಿನ ಹಣವನ್ನು ಕೂಡ ಕರೆಕ್ಟ್ ಟೈಮ್ಗೆ ಬಿಡುಗಡೆ ಮಾಡಿದ್ದಾರೆ. ಆದರೆ ಏಪ್ರಿಲ್ ತಿಂಗಳಿನಲ್ಲಿ ಬರಬಹುದಾದ 9ನೇ ಕಂತಿನ ಹಣ ಕೂಡ ಬಂದಿದೆ. ಆದರೆ ಮೇ ತಿಂಗಳಿನಲ್ಲಿ ಬರುವಂತಹ 10ನೇ ಕಂತಿನ ಹಣ ಕೂಡ ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ. ಆದರೆ ಒಬ್ಬರಿಗೂ ಬ್ಯಾಂಕ್ ಖಾತೆಗೆ ಬಂದಿಲ್ಲ. ಏಕೆ ಬಂದಿಲ್ಲ ಅಂತ ಹೇಳುವುದಾದ್ರೆ ನೋಡಿ, ಕರ್ನಾಟಕ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದೆ. ಆದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಇನ್ನೂ ಗೃಹಲಕ್ಷ್ಮಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಇನ್ನೂ ಅವರ ಖಾತೆಗೆ ಹಣವನ್ನು ಬಿಡುಗಡೆ ಮಾಡಿಲ್ಲ. ಅದಕ್ಕಾಗಿ 10ನೇ ಕಂತಿನ ಹಣವನ್ನು ಕೂಡ ಪೆಂಡಿಂಗ್ ಇದೆ ಅಂತ ಹೇಳಬಹುದು. ಆದರೆ ಸರ್ ಯಾವಾಗ ರಿಲೀಸ್ ಮಾಡುತ್ತಾರೆ ಅಂತ ಹೇಳುವುದಾದರೆ ನೋಡಿ, ಲೋಕಸಭಾ ಚುನಾವಣೆ ಮುಗಿದ ನಂತರ ಅಂದರೆ ಮೇ 7ನೇ ತಾರೀಕಿಗೆ ಇರುವಂತಹ ಲೋಕಸಭಾ ಚುನಾವಣೆ ಮುಗಿದ ನಂತರ ಗೃಹಲಕ್ಷ್ಮಿ 9ನೇ ಕಂತು ಮತ್ತು 10ನೇ ಕಂತು ಟೋಟಲ್ ಆಗಿ 9ನೇ ಕಂತಿನ ಹಣವನ್ನು ಯಾರಿಗೆ ಬಂದಿಲ್ಲ ಅವರಿಗೆ ಕೂಡ 9ನೇ ಕಂತಿನ ಹಣ ಮತ್ತು 10ನೇ ಕಂತಿನ ಹಣ ಟೋಟಲ್ ಆಗಿ 4,000 ರೂಪಾಯಿ ಬಿಡುಗಡೆ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಬಹುದು. ಮತ್ತು 9ನೇ ಕಂತಿನ ಹಣವನ್ನು ಬಂದ ಫಲಾನುಭವಿಗಳಿಗೆ 10ನೇ ಕಂತಿನ ಹಣ ಇಷ್ಟೇ ಅಂದ್ರೆ 2,000 ರೂಪಾಯಿ ಮಾತ್ರ ಬಿಡುಗಡೆ ಮಾಡುವ ಸಾಧ್ಯತೆ ಇದೆ. ಏಕೆಂದ್ರೆ 10ನೇ ಕಂತಿನ ಹಣವನ್ನು ಬಂದವರಿಗೆ ಮುಂದೆ ಅವರಿಗೆ ಹಣವನ್ನು ಕಂಪ್ಲೀಟ್ ಆಗಿ ತಪ್ಪದೆ ಬರ್ತಾ ಹೋಗುತ್ತೆ. ಆದ್ರೆ 9ನೇ ಕಂತಿನ ಹಣ ಕೂಡ ಬಂದವರಿಗೆ 10ನೇ ಕಂತಿನ ಹಣ ಕೂಡ ಗ್ಯಾರಂಟಿ ನಿಮ್ಮ ಖಾತೆಗೆ ಮೇ 1ನೇ ತಾರೀಕಿನದಿಂದ 10ನೇ ತಾರೀಕಿನ ಒಳಗಡೆ ನಿಮ್ಮ ಖಾತೆಗೆ ಬಂದರೂ ಬರಬಹುದು ಅಂತ ಒಂದು ಮಾಹಿತಿ ಇದೆ. ನನಗೆ ಅನಿಸಿದ ಹಾಗೆ ಮೇ 7ನೇ ತಾರೀಕಿನಂದು ಚುನಾವಣಾ ಮುಗಿದ ನಂತರ ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿಯ 10ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡುವ ಸರ್ಕಾರ ಹಮ್ಮಿಕೊಂಡಿರುತ್ತದೆ ಅಂತ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಏಕೆಂದ್ರೆ ನೋಡಿ, ಈಗಾಗಲೇ 9ನೇ ಕಂತಿನ ಹಣವನ್ನು ಬಂದಿದೆ. ಆದರೆ 10ನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡುತ್ತಿರುವ ಗೃಹಲಕ್ಷ್ಮಿ ಮಹಿಳೆಯರಿಗೆ 10ನೇ ಕಂತಿನ ಹಣ ಕೂಡ ಲೋಕಸಭಾ ಚುನಾವಣೆ ಮುಗಿದ ನಂತರ ನಿಮ್ಮ ಖಾತೆಗೆ ಬರುವ ಸಾಧ್ಯತೆ ಕೂಡ ಇದೆ ಅಂತ ಹೇಳ್ಬೋದು. ನೋಡಿ ಸ್ನೇಹಿತರೆ, ನಿಮಗೆ ಮಾಹಿತಿಯನ್ನು ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ನಿಮಗೆ ಸರ್ಕಾರದ ಎಲ್ಲಾ ಸೌಲಭ್ಯಗಳ ಮಾಹಿತಿ ಅಂದರೆ ಗೃಹಲಕ್ಷ್ಮಿ ಆಗಲಿ, ಅನ್ನಭಾಗ್ಯ ಆಗಲಿ, ಸರ್ಕಾರದ ರೇಷನ್ ಕಾರ್ಡ್, ನಿಮಗೆ ಬೇಕಾದ ಎಲ್ಲಾ ಮಾಹಿತಿಗಳು ನಮ್ಮ ವಿಡಿಯೋದಲ್ಲಿ ನಮ್ಮ ಚಾನಲ್ ನಲ್ಲಿ ನಿಮಗೆ ದಿನನಿತ್ಯ ಅಪ್ಡೇಟ್ಗಳು ಸಿಗ್ತಾ ಹೋಗುತ್ತೆ. ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಏಕೆಂದ್ರೆ ಅವರಿಗೂ ಕೂಡ ವಿಷಯವನ್ನು ಅರ್ಥವಾಗಲಿ. ಅದಕ್ಕೆ ಒಂದೇ ಒಂದು ಲೈಕ್ ಮಾಡಿ. ಏಕೆಂದ್ರೆ ನಿಮ್ಮ ಲೈಕ್ ನಮ್ಮ ಚಾನಲ್ಗೆ ಬಹಳಷ್ಟು ಹೆಲ್ಪ್ ಆಗಿರುತ್ತದೆ. ವಿಡಿಯೋನ ಪೂರ್ತಿಯಾಗಿ ನೋಡಿದಕ್ಕೆ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಸ್ನೇಹಿತರೆ. ನಮಸ್ಕಾರ.